ಏನು ಬೆಲೆ ಕಟ್ಟಿದ್ದೀರಿ? ಒಂದಕ್ಕೆ 12,000. ಒಂದಕ್ಕೆ 12,000. ವಾತ್ ಮರಿ ಅಲ್ವಾ? ಎಲ್ಲ ವಾತ್ ಮರಿ. ಯಾವ ಯಜಮಾನ್ರೆ? ಟೋಲ್ಗೇಟ್. ಮೇಕೆ ಮರಿಗಳು 101 ಜಾತಿ ಸೊಪ್ಪು ತಿನ್ನುತ್ತಲ್ವಾ? ತಿನ್ನುತ್ತೆ. ಯಾವುದೋ ಒಂದು ಜಾತಿ ಸೊಪ್ಪು ತಿನ್ನಲ್ಲ ಅಲ್ವಾ? ಸಾಕೋರು ತೊಗೊಂಡು ಹೋಗ್ಬೋದು. ಇದು ಸಾಕೋರು ತೊಗೊಂಡೋದ್ರೆ ಒಂದು 6 ತಿಂಗಳು ಸಾಕಿದ್ರೆ ಒಳ್ಳೆ ದುಪ್ಪಟ್ಟು ಬೆಲೆ ಬರುತ್ತೆ. ಎಲ್ಲರಿಗೂ ನಮಸ್ಕಾರ. ದಿನಾಂಕ 26/3/2024 ಮಂಗಳವಾರ. ಪ್ರತಿ ಮಂಗಳವಾರ ತುಮಕೂರಿನ APMC ಪ್ರಾಂಗಣದಲ್ಲಿ ಕುರಿ ಮೇಕೆ ಸಂತೆ ನಡೆಯುತ್ತೆ. ಬೆಳಗಿನ ಜಾವ ಪ್ರಾರಂಭ ಆಗುತ್ತೆ, ಮಧ್ಯಾಹ್ನವರು ಕೂಡ ನಡೆಯುತ್ತೆ. ತುಂಬ ಇತಿಹಾಸ ಪ್ರಸಿದ್ಧವಾದ ಸಂತೆ. ಈ ವಾರದ ಸಂತೆ ಭರ್ಜರಿಯಾಗಿ ಸೇರಿದೆ. ಜಾಸ್ತಿ ಮೇಕೆಗಳು ಜಾಸ್ತಿ ಬರ್ತವೆ, ಕುರಿಮರಿಗಳು ಕಡಿಮೆ ಇದ್ದಾವೆ. ಯಾವುದೋ ಸುತ್ತಮುತ್ತಲಿನ ಜಾತ್ರೆ ಇರ್ಬೋದು, ಹಬ್ಬ ಇರ್ಬೋದು. ಹಾಗಾಗಿ ಇವತ್ತಿನ ಈ ವಾರದ ಸಂತೆ ಭರ್ಜರಿಯಾಗಿ ಸೇರಿದೆ. ಸಂತೆಯ ದೃಶ್ಯಗಳು ನಿಮ್ಮ ಕಣ್ಣು. ಕುರಿ ಮೇಕೆ ಸಂತೆ ಮಂಗಳವಾರ, ತುಮಕೂರು APMC ಪ್ರಾಂಗಣ. ಸಂತೆ ಅನ್ನೋದೇ ಒಂದು ಕೂಡು ಕುಟುಂಬ. ಇಲ್ಲಿ ಎಲ್ಲ ಸದಸ್ಯರು ಒಂದು ಕೂಡು ಕುಟುಂಬಕ್ಕೆ ಬರ್ತಾರೆ. ಇಲ್ಲಿ ಪ್ರತಿಯೊಬ್ಬರು ಜ್ಞಾನವಂತ. ಅವರ ಜ್ಞಾನವನ್ನು ಪಡಿಬೇಕು ಅಂದರೆ ಅವ್ರ ಜೊತೆ ನೀವು ಅನುಸಂಧಾನ ಮಾಡಬೇಕು. ಅನುಸಂಧಾನ ಮಾಡಿದಾಗ ಅವರಲ್ಲಿರುವ ಜ್ಞಾನದ ಚಕ್ಷುಗಳು ನಿಮಗೆ ದೊರೆಯುತ್ತೆ. ಒಂದು ಸಂತೆ ಅನೇಕ ಪಾಠಗಳನ್ನು ಮಾಡುತ್ತೆ, ಬದುಕಿನ ಪಾಠ ಮಾಡುತ್ತೆ, ವ್ಯಾಪಾರದ ಕಲೆಯನ್ನು ಕಲಿಸುತ್ತೆ. ಹಾಗಾಗಿ ಸಂತೆಯ ಜೊತೆ ನಾವು ಭಾಗ ಆಗಬೇಕು ಅಂದರೆ ಸಂತೆಯ ಜನರ ಜೊತೆ ನಾವು ಮುಕ್ತವಾಗಿ ಅನುಸಂಧಾನ ಮಾಡಬೇಕು. ನೋಡಿ, ಸಂತೆಯ ದೃಶ್ಯಗಳು, ಸಂತೆಯ ಮಾತುಕತೆ ಅಷ್ಟೇ ಇಲ್ಲ. ಯಜಮಾನ್ರೆ, ಯಾವ್ಯಾವ ಸಂತೆಗೆ ಹೋಗ್ತೀರಾ ಸರ್? ನಾವು ಇಲ್ಲಿ ಅಕ್ಕಿರಾಂಪುರ, ಕೊಡ್ಕೆರೆ ಹತ್ರ, ಮತ್ತೆ ಇಲ್ಲಿ ಕ್ಯಾಸಂದ್ರ. ಈ ಸಂತೆಯಿಂದ ನೀವೇನು ಕಲ್ತಿದ್ದೀರಾ ಸರ್? ಅಂದರೆ ತುಂಬ ಕಡೆಯಿಂದ ರೈತರುಗಳು ತೊಗೊಂಬರ್ತಾರೆ. ಕುರಿ ಮೇಕೆ ಎಲ್ಲ ತೊಗೊಂಬರ್ತಾರೆ. ಎಲ್ಲ ರಾಜ್ಯಗಳಿಂದ ಬರುತ್ತೆ. ಹಾಗೆ ಆಂಧ್ರ, ಸಿರಾ ಆ ಕಡೆಯಿಂದಲೂ ಬರುತ್ತೆ. ಅನುಭವಗಳು ಪಡ್ಕೊಂಡಿದ್ದೀರಾ? ಹೌದು, ಸಂತೆ ಅನುಭವ ಅಂದರೆ ಹೌದು. ಇವತ್ತು ರೇಟ್ ಇದ್ದಿದ್ದು ನಾಳೆ ಇರಲ್ಲ. ಅಂದರೆ ಮೇಕೆ ಯಾವ ರೀತಿ ಬರುತ್ತೆ ಅದ್ರ ಮೇಲೆ ಡಿಪೆಂಡ್. ಈ ಸಂತೆ ಅನುಭವಗಳು ನಿಮ್ಮ ಬದುಕಿನ ಅನುಭವಗಳಿಗೆ ಹೋಲಿಕೆ ಆಗುತ್ತಾ? ಹೌದೌದು, ಹೋಲಿಕೆ ಆಗುತ್ತೆ ಅಲ್ವಾ? ಏರುಪೇರು ಇರುತ್ತೆ. ಪ್ರತಿದಿನನೂ ಏರುಪೇರು ಇರುತ್ತೆ, ಪ್ರತಿ ವಾರನೂ ಏರುಪೇರು ಇರುತ್ತೆ. ಈಗ ಹಬ್ಬಗಳು ಮತ್ತೆ ಕೆಲವೊಂದು ಫಂಕ್ಷನ್ಗಳಿದ್ದಾಗ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಒಂದೊಂದು ಸಂತೆ ಒಂದೊಂದು ಪಾಠವನ್ನು ಕೂಡ ಮಾಡುತ್ತೆ. ಹೌದು ಅಲ್ವಾ? ಈ ಕಡೆ ಯಾಕಂದ್ರೆ ಇಲ್ಲಿಗೆ ಬಂದಿರೋರು ಪ್ರತಿಯೊಬ್ಬರು ಎಲ್ಲ ಜ್ಞಾನವಂತರೆ. ಹೌದೌದು ಅಲ್ವಾ? ನೀವು ಅವ್ರಿಗೆ ಮಾತಾಡ್ತೀನಿ ನೀವು ಅಲ್ವಾ? ಆ ಜ್ಞಾನವನ್ನ ಪಡಿಬೇಕು ಅಂದ್ರೆ ನಾವು ಅವ್ರ ಜೊತೆ ಅನುಸಂಧಾನ ಮಾಡಬೇಕು. ಒಂದು ವ್ಯವಹಾರಿಕವಾಗಿ ಮಾತಾಡಿದ್ರೆ ಸಮಾಜದಲ್ಲಿ ಹೇಗೆ ಹೌದು 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 ಇರಬೇಕು ಅನ್ನೋದು ಗೊತ್ತಾಗುತ್ತೆ. ಪ್ರತಿಯೊಂದು ಸಂತೆಲೂ ಒಂದೊಂಥರ ವ್ಯವಹಾರ ಇರುತ್ತೆ. ಆ ವ್ಯವಹಾರದ ಕಲೆನ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಬದುಕಿಗೆ ಒಂದು ಅರ್ಥ ಬರುತ್ತೆ ಅಲ್ವಾ? ಯಾಕಂದ್ರೆ ಸಂತೆ ಅನ್ನೋದೇ ವ್ಯಾಪಾರದ ಆಚೆ ಸಂತೆ ಇರೋದು ಅಲ್ವಾ? ವ್ಯಾಪಾರದಲ್ಲಿ ಸಂತೆ ಇಲ್ಲ, ವ್ಯಾಪಾರದ ಆಚೆ ಸಂತೆ ಇರೋದು ಅಲ್ವಾ? ವ್ಯವಹಾರಿಕವಾಗಿ ಏನಂದ್ರೆ ಪ್ರತಿಯೊಬ್ಬ ಮನುಷ್ಯಂದು ತಾಳ್ಮೆ. ಹೌದು ಹೌದು ಯಾಕಂದ್ರೆ ಎಲ್ಲರೂ ಲಾಭದ ದೃಷ್ಟಿಯಿಂದ ನೋಡ್ತಾರೆ ಅಲ್ವಾ? ನಷ್ಟದ ದೃಷ್ಟಿಯಿಂದ ಯಾರು ಲಾಭ ನೋಡಲ್ಲ ಅಲ್ವಾ? ಜೀವನದಲ್ಲಿ ಲಾಭ ನಷ್ಟ ಸುಖ ದುಃಖ ಸರಿ ಸಮನಾಗಿ ನೋಡಿ ಅದರಿಂದ ಹೊರಗಡೆ ಬರಬೇಕು. ಪ್ರತಿಯೊಂದು ಸಂತೆಯಲ್ಲೂ ಲಾಭ ಬರುತ್ತೆ ಅಂತ ಅಲ್ವಾ? ಅದರಿಂದ ಹೊರಗಡೆ ಬಂದಾಗಲೇ ನಮ್ಗೆ ಒಂದು ಜೀವನಕ್ಕೆ ಒಂದು ದಾರಿ ಸಿಗುತ್ತೆ ಅಲ್ವಾ? ಆಮೇಲೆ ಹೆಂಗಂದ್ರೆ ನಾವು ಬದುಕಿನಲ್ಲಿ ಲೆಕ್ಕಾಚಾರ ಹಾಕೊಂಡ್ ಬರಬಾರ್ದು. ಸುಮ್ಮನೆ ಬನ್ನಿ, ವ್ಯಾಪಾರ ಆಗಿರುತ್ತೆ. ನೀವು ಲೆಕ್ಕಾಚಾರ ಹಾಕೊಂಡ್ ನಾನು ಹಿಂಗೆ ಮಾಡ್ತೀನಿ ಬಂದಾಗ ವ್ಯಾಪಾರ ಆಗಿರಲ್ಲ ಅಲ್ವಾ? ನಿಮ್ಮ ಅನುಭವ ಬಂದಿರ್ಬೇಕು ಮಾತಲ್ವಾ? ಒಂದ್ಸಲಿ ನಷ್ಟ ಆಗುತ್ತೆ, ಸರ್ ಯಾರು ಸಹ ಏಕ್ದಮ್ಮು ಲಾಭ ಮಾಡ್ಕೊಂಡಿಲ್ಲ, ಎಲ್ಲ ನಷ್ಟ ಮಾಡ್ಕೊಂಡೇ ಲಾಭ ಆಗಿರೋದು ಅಲ್ವಾ? ನಮ್ಮ ನಿರೀಕ್ಷೆ ಏನಿರುತ್ತೆ ಒಂದು ಉತ್ತಮವಾಗಿದ್ರೆ ಸಾಕು. ಸರ್ ನಿಮ್ಮ ಹೆಸರು? ಲಕ್ಷ್ಮೀಕಾಂತ್. ಫೋನ್ ನಂಬರ್ ಇದೆ ಸರ್? ಫೋನ್ ನಂಬರ್ 91 080 56 ಇನ್ನೊಂದ್ಸಲ ಹೇಳ್ಬಿಡಿ. 91 080 56 824 ಫೋನ್ ನಂಬರ್ ಹಾಕ್ತೀನಿ.
ತಾವು ಸರ್ ನಮ್ದು ಅಗ್ರಿ ಅನಿಮಲ್ಸ್ ಅಂತ ಚಾನಲ್ ಇದೆ, ಹಂಗಾಗಿ